ಖಾತೆ ಮಾಡಬೇಕು ನಮ್ಮ ಕಾರ್ಪೊರೇಷನ್ಗಳು ಅಂತೇಳಿ ಏನು ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಇದು ಭಾಳ ಒಂದು ಬಡ ಜನರಿಗೆ ಭಾಳ ಖುಷಿಯಾದಂಥ ವಿಚಾರ. ಒಂದು ವರ್ಷದಿದ್ದರೆ ಈ 10 ಕಾರ್ಪೊರೇಷನ್ಗೆ ಯಾರ್ಯಾರು MLAಗಳು ಸಂಬಂಧ ಬರ್ತಾರೋ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬಿ ಖಾತೆಗಳು ಬೆಂಗಳೂರಲ್ಲಿ ಅಲ್ಲೆಲ್ಲ ಬಿ ಖಾತೆಗಳು ಕೊಡ್ತಿದ್ದೀವಿ ಸರ್. ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ನೀವು ಬಿ ಖಾತೆಗಳು ಕೊಟ್ಟರೆ ಭಾಳಷ್ಟು ಮನೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಒಂದು ಮನವಿಯನ್ನು ಮಾಡಿದ್ವಿ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂಥ ಭೈರತಿ ಸುರೇಶ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಒಟ್ಟು 35,568 ಪ್ರಾಪರ್ಟೀಸ್ ಬರುತ್ತೆ ಬಿ ಖಾತಾ ಕೆಳಗಡೆ ಬರೋ ಅನಧಿಕೃತ ಎಂಬುದು. ಅದರಲ್ಲಿ ವಸತಿ 11,423, ವಾಣಿಜ್ಯ 52,001, 5,000 ವಾಣಿಜ್ಯ ಬಂದ್ಬಿಟ್ಟು 5,201, ಕೈಗಾರಿಕೆ 265, ಖಾಲಿ ನಿವೇಶನಗಳು 12,679. ಇವರೆಲ್ಲರಿಗೆ ನಾವೇನು ಇವತ್ತು ನಮ್ಮ ಸರ್ಕಾರದ ಆದೇಶ, ಒಬ್ಬರು ನಿಮ್ಮ ಮಾಧ್ಯಮ ಮಿತ್ರ ಕೇಳ್ತಿದ್ರು ಈ ಡ್ರೈವ್ ಏನು ಸ್ಪೆಷಲ್ ಡ್ರೈವ್ ಇಲ್ಲಾಂದ್ರೆ ಕಂಟಿನ್ಯೂಸ್ ನಡೀತಿರುತ್ತೆ ಅಂತೇಳಿ. ಇದಕ್ಕೆ 3 ತಿಂಗಳು ಅವಧಿ ಇರುತ್ತೆ. ಈ ಅವಧಿಯಲ್ಲಿ 3 ತಿಂಗಳಲ್ಲಿ ನಾವು ರೆಗ್ಯುಲರೈಸ್ ಯಾವ ಪ್ರಾಪರ್ಟೀಸ್ ಮಾಡ್ತೀವಿ ಅಂದರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು September 10, 2024 ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿರುತ್ತೋ ಅಂಥ ಪ್ರಾಪರ್ಟೀಸ್ಗೆಲ್ಲ ನಾವು ರೆಗ್ಯುಲೈಸ್ ಮಾಡ್ತೀವಿ. ಆಫ್ಟರ್ September 10 ಮೇಲೆ ನಡೆದಂಥ ರಿಜಿಸ್ಟ್ರೇಷನ್ಸ್ಗೆ ನಾವು ಮಾಡ್ತಾ ಇಲ್ಲ, ಯಾಕಂದರೆ ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ. ಮತ್ತು ಅದರ ಜೊತೆಗೆ ಇವತ್ತು ಈ 35,000 ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ಮದು ಉದ್ದೇಶ, ನಮ್ಮದಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಅವ್ರಿಗೂ, ನಮ್ಮ ಕಮಿಷನರ್ ಅವ್ರ ಉದ್ದೇಶ ಏನಂದರೆ ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ದಳಾಳಿಗಳು, ಮಿಡಲ್ ಮ್ಯಾನ್ಗಳು ಭಾಳಷ್ಟು ಮಂದಿ ಇಳ್ಕೊಂಡು ನಿಮಗೆ ನಾನು ಖಾತಾ ಮಾಡಿಸ್ಕೊಡ್ತೀನಿ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತೇಳಿ ಬಂದು ಜನರನ್ನು ಪೀಡಿಸ್ಕೊಂತಿರ್ತಾರೆ. ಇವು ಆಗೋದು ಬೇಡ. ನಮ್ಮ ಬಳ್ಳಾರಿಯಲ್ಲಿ ಜನಕ್ಕೆ ತೊಂದರೆ ಆಗೋದು ಬೇಡ. ಈಗಾಗಲೇ ಅವ್ರು 2 ಪಟ್ಟು ಟ್ಯಾಕ್ಸ್ ಕಟ್ತಾರೆ. ಆ 2 ಪಟ್ಟು ಟ್ಯಾಕ್ಸ್ ಕಟ್ಟಾಗ ಅಷ್ಟಕ್ಕೆ ಒಂದು ಭಾರ ಆಗಿರುತ್ತೆ. ನೀವು ಹೇಳ್ದಂಗೆ ಇಷ್ಟಕ್ಕೆ ಮುಂಚೆ ಕೂಡ ಕೆಲವು ಜನ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ ಕೆಲವು ಜನ. ಆದರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದರೆ ನಾವು ಭಾಳ ಜನ ಅಂಥವ್ರ ತಕ್ಕ ಕೂಡ ಮಾತಾಡಿದ್ವಿ, ಈ ಥರ ನೀವು ಇಷ್ಟಕ್ಕೆ ಮುಂಚೆ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀವಿ, ಈಗ ಮತ್ತೆ ರೆಗ್ಯುಲೈಸ್ ಮಾಡಬೇಕಂದ್ರೆ ನೀವು ಟ್ವೈಸ್ ಆಗಿ ನೀವು ಡಬಲ್ ಟ್ಯಾಕ್ಸೇಷನ್ ನೀವು ಕಟ್ಟಬೇಕಾಗುತ್ತೆ 1 ವರ್ಷಕ್ಕೆ ಅಂದಾಗ ಅವರೆಲ್ಲ ಮುಕ್ತವಾಗಿ ಒಪ್ಕೊಂಡು, ಇಲ್ಲ ಸರ್ ನಮಗೆ ರೆಗ್ಯುಲೈಸ್ ಆಗಿ ನಮಗೊಂದು ಡಾಕ್ಯುಮೆಂಟ್ ನಮ್ಮ ಕೈಗೆ ಬಂದುಬಿಟ್ರೆ ಸಾಕು, ನಾವು ಟ್ಯಾಕ್ಸ್, ಯಾಕಂದರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ತಿದ್ವಿ, ರೆಗ್ಯುಲೈಸ್ ಆಗುತ್ತೋ ಇಲ್ಲ ನಾವು ಭಯದಲ್ಲಿ ಕಟ್ತಿದ್ವಿ. ಈಗ ಸರ್ಕಾರದ ಕಡೆಯಿಂದ ನಮ್ಗೆ ಆದೇಶ ಬಂದಿದೆ, ರೆಗ್ಯುಲೈಸ್ ಆಗುತ್ತೆ ಅಂತ ನಂಬಿಕೆ ಇದ್ದಾಗ ನಾವು ಕಟ್ಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಅವರು ನಮಗೆ ಒಪ್ಕೊಂಡ್ರು. ಇಷ್ಟಕ್ಕೆ ಮುಂಚೆ ನಮ್ಮ UD ಮಿನಿಸ್ಟ್ರು ಇದರಲ್ಲೆಲ್ಲ ಚರ್ಚೆ ಆದಾಗ 3 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ, 4 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು UD ಮಿನಿಸ್ಟರ್ ಅವರು ಬೇಡ ಜನರಿಗೆ ತೊಂದರೆ ಆಗೋದು ಬೇಡ, ಭಾಳಷ್ಟು ಕಾರ್ಪೊರೇಷನ್ಸ್ ಎಲ್ಲ ಅವ್ರು ಮುಂಚೆನೇ ದುಡ್ಡು ಕಟ್ಟಿದ್ದಾರೆ, ಕೆಲವು ಜನ ಕಟ್ಟದಂಗಿದ್ದಾರೆ, ತೊಂದರೆ ಆಗಬಾರ್ದು, ಇನ್ನು ಸಿಂಗಲ್ ಸ್ಲ್ಯಾಬ್ ಮಾಡ್ಕೊಂಡು 1 ವರ್ಷಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಡಿಸಿಷನ್ ಆಯಿತು. ಅದೇ ರೀತಿಯಲ್ಲಿ ಇವತ್ತು ದಳಾಳಿಗಳನ್ನ ನಾವು ತಡೆ ಹಾಕ್ಬೇಕಂತೇಳಿ ನಾವು ಮೇಯರ್ ಅವರು, ಕಮಿಷನರ್ ಅವರು, ನಮ್ಮ ಕಾರ್ಪೊರೇಟರ್ಗಳು ಒಂದು ಡಿಸಿಷನ್ ಮಾಡಿದ್ದೀವಿ. ಏನಂದರೆ ನಮ್ಮ ವಾಲಂಟಿಯರ್ಸ್ನೇ ನಾವು ನೇಮಕ ಮಾಡಿ, ಒಂದು ಏರಿಯಾ ವೈಸ್ ನಾವು ನೇಮಕ ಮಾಡಿ, ಅದಕ್ಕೊಂದು ಟೋಲ್ ಫ್ರೀ ನಂಬರನ್ನು ಕೊಟ್ಟು ನಾವೇ ಯಾರ್ಯಾರು ಇಂಥ ಆಸ್ತಿಗಳು ಹೊಂದಿರ್ತಾರೋ ಅಂಥವ್ರ ಕಡೆ ನಾವು ಮನೆಗೆ ಹೋಗಿ ನಾವೇ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ಕಾರ್ಪೊರೇಷನ್ ತೊಗೊಂಡ್ಬಂದು ಅವ್ರಿಗೆ ನಾವೆಲ್ಲ ಸಿಂಗಲ್ ವಿಂಡೋದಲ್ಲಿ ನಮ್ಮ ವಾಲಂಟಿಯರ್ಸು, ನಮ್ಮ ಕಾರ್ಪೊರೇಟರ್ಸ್, ಯಾವ ಏರಿಯಾಗೆ ಸಂಬಂಧಪಟ್ಟಂಥ ಕಾರ್ಪೊರೇಟರ್ಸ್ ಇರ್ತಾರೆ, ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ಅವ್ರ ಕೈಯಿಂದನೇ ಕಾರ್ಪೊರೇಷನ್ ತೊಗೊಂಡ್ಬಂದು ನಾವೇ ಅದನ್ನು ಕ್ಲಿಯರ್ ಮಾಡಿ ಅವ್ರ ಮನೆಗೆ ಬಿ ಖಾತಾವನ್ನು ತಲುಪಿಸೋ ಜವಾಬ್ದಾರಿ ಇವತ್ತು ನಾವಾಗಿರ್ಬೋದು, ನಮ್ಮ ಮೇಯರ್ ಆಗಿದ್ದವ್ರದ್ದು ಇಂಥ ಕೆಲಸಕ್ಕೆ ಕೈ ಹಾಕಿದ್ವು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಯಾವುದೋ ಒಂದು ಮಿಡಲ್ ಮ್ಯಾನೆ ತೊಗೊಂಡು ನಾವು ಕಾರ್ಪೊರೇಷನ್ಗೆ ಬಂದರೆ ಅವ್ರ ಕೆಲಸ ಆಗಲ್ಲ. ನೇರವಾಗಿ ಏನಿದ್ರು ಇಂಥ ವಾಲಂಟಿಯರ್ಸು ನಮ್ಮ ಟೋಲ್ ಫ್ರೀ ನಂಬರ್ಗೆ ನಂದು ಬಿ ಖಾತಾ ಆಸ್ತಿ ಇದೆ, ನೀವು ಬಂದು ನಮ್ಮ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮ್ಮ ಆಫೀಸ್ ಎಲ್ಲಿದೇನೋ ಅಂತ ಕಡೆ ನಾನು ಬಂದು ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಡ್ತೀನಿ ಅಂದರೆ ಅಷ್ಟೇ ಅವ್ರ ಕೆಲಸ. ಮಿಕ್ಕಿದೆಲ್ಲ ನಾವು 7 ಡೇಸಲ್ಲಿ ಟೋಟಲ್ ಪ್ರೊಸೀಜರನ್ನು ಕ್ಲಿಯರ್ ಮಾಡಿಕೊಂಡು 8th till 10th ಡೇಗೆ ಅವ್ರ ಮನೆಗೆ ನಾವು ಟ್ಯಾಕ್ಸ್ ರಿಸಿಪ್ಟ್ಸ್ನ ಮತ್ತು ಏನು ಬಿ ಖಾತಾನ ಅವ್ರ ಮನೆಗೆ ತಲುಪಿಸು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕೇಳ್ತಿರೋದು ಒಂದೇ, ತಮ್ಮ ಆಸ್ತಿ ವಿವರಗಳನ್ನು ತಾವು ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟರೆ 7 ವರ್ಕಿಂಗ್ ಡೇಸಲ್ಲಿ ಅವರಿಗೆ ಮನೆಯಲ್ಲಿ ತಲುಪಿಸೋಕ್ಕೆ